ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಲ್ಲರ ಮನೆಗೂ ಮಾವಿನಕಾಯಿ ಸೀಸನ್ ಬಂದರೆ ಸಾಕು, ಚಿತ್ರಾನ್ನದಿಂದ ಹಿಡಿದು ಉಪ್ಪಿನಕಾಯಿ ತನಕ ಎಲ್ಲರ ಮನೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಮಾವಿನಕಾಯಲ್ಲಿ ವಿಶೇಷತೆ ಮಾಡೇ ಮಾಡ್ತೀವಿ. ಮಾವಿನಕಾಯಲ್ಲಿ ಗುಲಂಬ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಕಾಯಾಗಿರೋ ಅಂಥ ಮಾವಿನಕಾಯಿ ಕ್ಲೀನಾಗಿ ತೊಳೆದು ಮತ್ತು ಅದರ ಸಿಪ್ಪೆ ಎಲ್ಲ ತೆಗೆದು ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ದಪ್ಪ ತುರಿದಲ್ಲಿ ತುರಿದು ಒಂದು ಸೈಡಿಗೆ ಎತ್ತಿಟ್ಕೊಬೇಕು. ಫ್ರೆಂಡ್ಸ್, ಇದೇ ಗ್ಯಾಪಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಥರ ದಪ್ಪವಾಗಿ ತುರಿದು ಒಂದು ಸೈಡಿಗೆ ಎತ್ತಿಟ್ಕೊಬೇಕು. ಹಾಗೆ ತುರಿದು ಎತ್ತಿಟ್ಕೊಂಡಿರೋ ಅಂಥ ಕಾಯಿ ಮಾವಿನಕಾಯಿ ಜೊತೆ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಲಿಡ್ ಮುಚ್ಚಿಡಬೇಕು. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಾಗ ಇನ್ನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ದಪ್ಪ ತಳ ಇರೋ ಕಡಾಯಿ ತಗೊಂಡು ಆ ಕಡಾಯಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಮಾವಿನಕಾಯಿ ಹಾಗೆ ಬೆಲ್ಲ ಮಿಶ್ರಣ ಎರಡೂ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಅಂಟು ಬರೋ ಥರ ನೋಡ್ಕೊಳ್ಳಿ. ಬರೀ ಅಂಟು ಬಂದರೆ ಸಾಕು, ಇದಕ್ಕೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ಬೆಲ್ಲ ಮಾವಿನಕಾಯಿ ಜೊತೆ ಕ್ಲೀನಾಗಿ ಹೊಂದ್ಕೊಂಡು ಅಂಟು ಬರೋ ಥರ ಆದಾಗ 1 ಟೇಬಲ್ ಸ್ಪೂನು ಅರಿಶಿನ, ಅಚ್ಕಾರದ ಪುಡಿ ಹಾಗೆ ಒಣಗಿರೋ ಅಂಥ ಶುಂಠಿ ತುರಿದುಬಿಟ್ಟು 3 ಪದಾರ್ಥಗಳು ಮಾವಿನಕಾಯಿಗೆ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಎಲ್ಲ ಮಿಶ್ರಣನೂ ಸೇರಿಸಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗಿರುತ್ತೆ ನೋಡಿ ಮಾವಿನಕಾಯಿ ಗುಳಂಬ. ಈ ಕಾಂಬಿನೇಷನ್ ನೀವು ಪ್ಲೇನ್ ಸಾಂಬಾರಿಗಾಗಲಿ ಅಥವಾ ಚಪಾತಿ ಜೊತೆ ಪೂರಿ ಜೊತೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಹೇಳ್ಬೋದು. ನನ್ನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.